ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯುಕ್ತಳಿಗೆ ಬಾಕ್ಸಿಗೆ ಪೇರ್ಲೆ ಹಣ್ಣನ್ನು ಕೊಡ್ತಾಯಿದ್ದೀನಿ. ಈಗ ಸ್ವಲ್ಪ ಉಪ್ಪನ್ನು ಹಾಕಿ ಬಾಕ್ಸ್ಗೆ ಹಾಕಿ ಕೊಡ್ತಾಯಿದ್ದೀನಿ. ಇವಾಗ ಸ್ಕೂಲಿಗೆ ಕಳಿಸಿ ಯುಕ್ತಳಿಗೆ ತಿಂಡಿ ಎಲ್ಲ ತಿನ್ನಿಸಿ ಆಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫುಲ್ ಕ್ಲೀನ್ ನಡೀತಾ ಇದೆಯಾ? ಕಿಚನ್ ಕ್ಯಾಬಿನೆಟ್ ಎಲ್ಲ ಹಾಳಾಗ್ತಾ ಇದೆ. 6 ತಿಂಗಳಾಯ್ತು. ದೀಪಕ್ ಹತ್ರ ಹೇಳಿ ಮಾಡಿಸಿ ಅಂತ ಮಾಡಿಲ್ಲ. ಮಾಡಿದೆ. ಫೈನಲಿ ಇನ್ಸ್ಟಾದಲ್ಲಿ ಒಬ್ರು ಪೂಜಾರಿ ಇಂಟೀರಿಯರ್ಸ್ ಅಂತ ಸಿಕ್ಕಿ ರಿಪೇರಿ ವರ್ಕ್ ಮಾಡ್ಕೊಡ್ತಾ ಇದ್ದಾರೆ. ಮೇನ್ ಆಗಿ ರಿಪೇರಿ ವರ್ಕ್ ಮಾಡೋದು ದೊಡ್ಡದು. ಯಾಕೆ ರಿಪೇರಿ ವರ್ಕ್ ನಾರ್ಮಲಿ ಜನ ಸಿಗಲ್ಲ. ಹೌದು, ದೊಡ್ಡ ಪ್ರಾಜೆಕ್ಟ್ ಆದ್ರೆ ಎಲ್ಲರೂ ಬರ್ತಾರೆ. ಪಾಪ ಟೈಮ್ ಟು ಟೈಮ್ ಬಂದು 2 ಡೇಸ್ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ ಅವರು. ಒನ್ ಟೈಮ್ ಆಕ್ಚುಲಿ ಅದು ಇಂಪಾರ್ಟೆಂಟ್. ಹೌದು, ಅದೇ ಎಲ್ಲರಿಗೂ ಇಂಪಾರ್ಟೆಂಟ್. ಈಗ ಇದರೊಳಗೆ ನೋಡಿ ಇಷ್ಟೊಂದು ಕಸ ಇತ್ತು ಎಲ್ಲ ತೆಗಿತಾ ಇದ್ದೀನಿ. ನಾರ್ಮಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ನಮ್ದು ಇದೆಯಲ್ಲ ತುಂಬಾ ಈಗ ಮಾಡಿ 10 ವರ್ಷ ಆಯ್ತಲ್ಲ. ಒಂದೇದು ಅಂದ್ರೆ ಇಲ್ಲಿ ಎಲ್ಲ ಲೀಕೇಜ್ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಅವರು ಇಲ್ಲಿ ನಾರ್ಮಲಿ ಆಗಿ ಪ್ಯಾಚ್ ವರ್ಕ್ ಮಾಡಿರ್ತಾರೆ ಅದ್ರ ತುದಿ ಎಂಡಿಗೆ, ಅಲ್ಲಿ ಲೀಕೇಜ್ ಆಗಬಾರ್ದು ಅಂತ. ಅದು ಈಗ ಏನಾಗುತ್ತೆ ಅಂದ್ರೆ 10 ವರ್ಷ ನಂತರ ಹೋಗಿರುತ್ತೆ, ಮೇಂಟೆನೆನ್ಸ್ ಇರಲ್ಲ. ಸೊ 5 to 6 years ಒಂದ್ಸಲ ಮೇಂಟೆನೆನ್ಸ್ ಮಾಡಲೇಬೇಕು. ಸೊ ಲೀಕೇಜ್ ಆಗಿ ನೋಡಿ ಈ ತರ ಪೂರ್ತಿ ಹಾಳಾಗ್ಬಿಟ್ಟಿದೆ. ಕಾಮನ್ ಇದು ಆಯ್ತಾ. ಈಗೆಲ್ಲ PVC ಮಾಡ್ತಾರೆ, ಬೇರೆ ಅಲ್ಯೂಮಿನಿಯಂ ಮಾಡ್ತಾರೆ, ಡಿಪೆಂಡ್ಸ್ ಅಪಾನ್ ದೇರ್ ಟೇಸ್ಟ್ ಆಯ್ತಾ. ನೀವು ಏನೇ ಮಾಡಿದ್ರು ಸಹಿತ ಎಂತ ಕ್ವಾಲಿಟಿ ಆಗಿತ್ತು ಸಹಿತ ಈ ತರ ನೀರು ಲೀಕೇಜ್ ಆಗೋದು ಕಾಮನ್ ಅಲ್ಲದೆ. ಹೌದು, ಅದೇ ಅಲ್ಯೂಮಿನಿಯಂ ಮಾಡಿಸಿದೆ. ಯಾಕೆಂದ್ರೆ ಹೇಳ್ತಾ ಇದ್ದೆ ಅದು ಸಜೆಸ್ಟ್ ಮಾಡವು ಅನ್ಕೊಂಡಿದ್ಬೇಡ, ಬಟ್ ಇದೆಲ್ಲ ಗಟ್ಟಿ ಇದ್ದು ಕಮ್ಸ್. ಯಾಕೆ ಕಡಿಗಾದ್ರೂ 1-2-3 ವರ್ಷ ಬಿಟ್ಟು ಸೌಂಡ್ ಬಂತು. ಹೌದಾ? ಅಲ್ಯೂಮಿನಿಯಂ ಅದು ಎಷ್ಟಾದ್ರೆ ಈ ಕಿಟಕಿ ನೋಡಿ ಎಷ್ಟು ಹೆಂಗೆ ಬರ್ತದೆ ಸೌಂಡ್ ನಾರ್ಮಲ್ ಅದ. ಸೊ ಏನು ನೋಡಿ ನಾರ್ಮಲ್ ಕಿಟಕಿ ಎಲ್ಲ ಇರುತ್ತಲ್ಲ. ಸೊ ಕಿಟಕಿ ನೋಡಿ ಅಂದ್ರೆ ಆ ಕ್ವಾಲಿಟಿ ಇರಲ್ಲ. ಈಗ ನೋಡಿ ಈ ಥರ ಆಗ್ತದೆ. ಸೊ ಸ್ಮೂತ್ನೆಸ್ ಇದೆಯಲ್ಲ, ಸ್ಮೂತ್ನೆಸ್ ಚೆನ್ನಾಗಿರಲ್ಲ. ನಾರ್ಮಲ್ UPVC ಎಲ್ಲ ತುಂಬ ಚೆನ್ನಾಗಿ ಕ್ವಾಲಿಟಿ ಇರುತ್ತೆ, ಬೆಟರ್ ದೆನ್ ಅಲ್ಯೂಮಿನಿಯಂ ಅಂತ ಅಲ್ಲದೆ. ಹಿಂಗೆ ತಗೋತಿದ್ದು. ಎಸ್. ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ಪ್ಯಾಚ್ ವರ್ಕ್ ಎಲ್ಲ ಆಗಿದೆ. ಸೊ ಈ ಬಾಗಿಲು ಕಿತ್ಕೊಬಿಟ್ಬಿಟ್ಟಿದೆ. ಈ ಬಾಗಿಲು ಹಾಕಬೇಕು. ಸಿಂಪಲ್ ಇತ್ತು, ನಾ ಮಾಡ್ಬೋದಿತ್ತು, ನಾನು ಮಾರ್ದ ಮಾಡಿದ್ದೀನಿ. ಸೊ ಇಲ್ಲೊಂದು ಹಿಂಜಸ್ ಬರುತ್ತೆ, ಹಿಂಜಸ್ ಹಾಕಬೇಕಾಗಿತ್ತು. ಇಲ್ಲಿ ಸ್ಕ್ರೂ ತೆಗಿಯಕ್ಕೆ ಬಂದಿಲ್ಲ, ಕಟ್ ಮಾಡಿದ್ದೀನಿ. ಸೊ ಅವ್ರು ಹಿಂಜಸ್ ಹಾಕಿ ಫಿನಿಶಿಂಗ್ ಕೊಡ್ತಾರೆ ಅಷ್ಟೇ. ಹಿಂಜಸ್ ಕಟ್ ಆಗಿತ್ತು ಅಷ್ಟೇ, ಬೇಸಿಕ್ ವರ್ಕ್ ಆಗಿತ್ತು. ಬಟ್ ಏನೋ ನಂಗೆ ಮಾಡೋಕ್ಕಾಗಿಲ್ಲ ಅಷ್ಟೇ. ನೋಡಿ ನೀವು ಯಾವತ್ತೂ ನೆನ್ಪಿಟ್ಕೊಳ್ಳಿ, ಮನೆ ಕೆಲಸ ಮಾತ್ರ ಯಾವತ್ತೂ ಮಾಡಬಾರ್ದು ಆಯ್ತಾ. ಮನೆ ಕೆಲಸ ಯಾವತ್ತೂ ಸರಿಯಾಗಲ್ಲ, ಬೇರೆ ಕೆಲಸನೇ ಸರಿಯಾಗೋದು. ಅಪ್ಪನ ಸಪ್ನ ಮನಿ ನಾವು ದುಡ್ಡು ಕೊಟ್ಟರೆ ಮಾತ್ರ ನಾವು ಕೆಲಸ ಮಾಡೋದು, ಫ್ರೀಯಾಗಿ ಬರಲ್ಲ ನಾವು. ನೋ ಚಾರಿಟಿ. ಓಕೆ, ಆಯ್ತು. 4 ಇಂಚ್ ಆಗ್ಬೇಕದು. ಅದು ಹಳೆ ಇಷ್ಟು ಉಂಟು ಸೆಟ್ ಆಗ್ತದೆ. ಇಲ್ಲೆಲ್ಲ ನೋಡಿ ಕಟಿಂಗ್ ಮಾಡ್ಕೊಂಡಿದ್ದಾರೆ. ಇವಾಗ ಒಳಗಡೆ ಕೂಡಿಸ್ತಾ ಇದ್ದಾರೆ. ಆ ಸೈಡ್ ಫಿನಿಶಿಂಗ್ ಅನ್ಸೋದು ಅದು. ಹಾಂ ಅದೇ. ಹಾಂ ಫೈನಲಿ ಕಿಚನ್ ಕ್ಯಾಬಿನೆಟ್ ಡೋರೆಲ್ಲ ರೆಡಿ ಆಯಿತು. ಇವಾಗ 1 ಡೋರು ಪೂರ್ತಿ ಹಾಳಾಗಿತ್ತು. ಸೊ ಅದನ್ನು ರೀಪ್ಲೇಸ್ ಮಾಡಿದ್ವಿ. ಜಸ್ಟ್ ಪ್ಲೈವುಡ್ಡಿಂದಷ್ಟೇ ಡೋರ್ ಮಾಡಿ ಹಾಕಿದ್ದಾಯಿತು.
ಇನ್ಸ್ಟಾದಲ್ಲಿ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ ಅಂತ ಸ್ಟೋರಿ ಹಾಕಿದ್ದೆ. ಅದಕ್ಕೆ ಇವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಒಂದೇ ದಿನದಲ್ಲಿ ಬಂದು ಕೆಲಸ ಮುಗಿಸ್ಕೊಟ್ರು. ತುಂಬಾ ಖುಷಿ ಆಯಿತು. ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೆ. ಅವರು ಒಂದಷ್ಟು ದ್ರಾಕ್ಷಿನ ತೊಗೊಂಡಿದ್ರು. ಅರ್ಧ ಕರೋಶಿ ಹಾಳಾಗಿದೆ. ಅದನ್ನೆಲ್ಲ ತೆಗೆದುಬಿಟ್ಟು ಇವಾಗ ನಾನು ಒಣ ದ್ರಾಕ್ಷಿ ಮಾಡ್ತೀನಿ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ. ಸ್ವಲ್ಪ ಬೇಯಿಸಿ ಆಮೇಲೆ ಒಣಗಿಸೋದು. ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ. ಅರ್ಧ ಹಾಳು ಒಂದು 5 ನಿಮಿಷ ಹಬೆಯಲ್ಲಿ ಬೇಯಿಸಿದ್ರೆ ಸಾಕು ಅಂತ ಇತ್ತು. ನಾನು ತೆಗೆದು ನೋಡೋರಿಗೆ ಪೂರ್ತಿ ಹಾಳಾಗ್ಬಿಟ್ಟಿತ್ತು, ಅಂದರೆ ಎಲ್ಲ ಒಡೆದೋಗಿತ್ತು. ಮೋಸ್ಟ್ಲಿ ಒಣ ದ್ರಾಕ್ಷಿ ಬರೋದಿಲ್ಲ ಅನಿಸುತ್ತೆ. ಹಾಗೆ ಜಾತ್ರೆ ಇನ್ನೇನು ಒಂದೇ ದಿನ ಇದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಲೈಟಿಂಗ್ಸ್ ಎಲ್ಲ ಮಾಡಿ ಫುಲ್ ಸಿರ್ಸಿ ಜಗಮಗ ಅಂತ ಇದೆ. ಜಾತ್ರೆ ತಗೊಳ್ಳೋಕೆ ಸಾಕು ಬೇಡ. ಮತ್ತೆ ನೋಡೋದಿಲ್ಲ, ಇದನ್ನೇ ಕೊಡಿ ಚಲೋ. ಇದು ಹಳೇದು ಪ್ಯಾಕ್ ಮಾಡಿ. ಹಾಕಲ್ಲ ತೆಗಿಲ್ಲ ರಗಳೆ ಇದೆ ತಗ ನೋಡಿ. ಯಾವ್ದು ಕಲರು? ಕಲರ್ ಯಾವ್ದು ಯುಕ್ತ? ಸರಿ ತಗ ಯಾವ ನನ್ನ ಚಪ್ಪಲ್ ಹಾಳಾಗಿತ್ತು, ನಾನು ತೊಗೊಂಡೆ. ನಾನು ತೊಗೊಂಡಿದ್ದು ನೋಡಿ ಯುಕ್ತನೂ ತೊಗೋತಾ ಇದ್ರು. ಜಾತ್ರೆ ಪೇಟೆಯಲ್ಲಿ ಬೇಕಾದ ನಮ್ನಿ ಬರುತ್ತೆ, ಬಟ್ ಅಷ್ಟೇನು ಕ್ವಾಲಿಟಿ ಇರೋಲ್ಲ ಅಂತ ಅಂಗಡಿಯಲ್ಲೇ ತೊಗೋತಾ ಇದ್ದೀವಿ. ಓಡಾಡು ಬಾ, ಇಲ್ಲಿವರಿ ಬಾ. ಹಂಗೆ ಚಲೋ ಇದ್ದ, ಸರಿ ಇದ್ದ. ರೋಡಲ್ಲಿ ಏನಿದೆ ಮಲ್ಲಿಗೆ ಹೂವು. ತರಕಾರಿ ತಗೊಂಡ ಜಿಲ್ಲೆ, ತರಕಾರಿ ಹಣ್ಣು